ಇವತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹುಬ್ಬಳ್ಳಿ ಕೇಶವಾಪುರ ಘಟಕದ ಹುಬ್ಬಳ್ಳಿಯವರಿಂದ ಮಕ್ಕಳ ಸಾಮಾನ್ಯ ಜ್ಞಾನ ಅಭಿವೃದ್ಧಿ ಆಗಲಿ ಅಂತೇಳಿ ಮಕ್ಕಳಿರ್ತಕ್ಕಂಥ ಒಂದು ಚಾಲೆಂಜನ್ನು ತಿಳ್ಕೊಳ್ಬೇಕಂತ ಒಂದು ಕಾಂಪಿಟೇಷನ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ವೀಕ್ಷಕರೇ, ಇಂದು ಹುಬ್ಬಳ್ಳಿ ಒಳಗ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕೇಶವಾಪುರ ಘಟಕದ ವತಿಯಿಂದ ಮಕ್ಕಳಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದರು. ಮಕ್ಕಳ ದಿನಾಚರಣೆ ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದರು. ಮಕ್ಕಳಿಗಾಗಿ ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ಅದರಲ್ಲಿ ಕೂಡ ಆಯ್ಕೆ ಮಾಡ್ತಾ ಇದ್ರು. ಜೊತೆಗೆ ಎಲ್ಲ ವಿತರಣೆ ಮಾಡಿದರು. ಒಂದು ಪದಗ್ರಹಣ ಪ್ಲಸ್ ಈ ಘಟಕದ ಉದ್ಘಾಟನೆ ಹಾಗೆಯೇ ಜಿಲ್ಲಾ ಮಟ್ಟದ ನಿಬಂಧ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ ಬೇರೆ ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನ್ ಇಂಟರ್ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇಡ್ತಾರೆ. ಬಟ್ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಈ ಒಂದು ಕಾಂಪಿಟೇಷನನ್ನು ನಾವು ಇಡಬೇಕಂತಂದು ಹೇಳಿ ನಿರ್ಣಯ ತಗೊಂಡು ಇವತ್ತಿನ ದಿನ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ವಿಷಯ ಬಂದುಬಿಟ್ಟು ಮಕ್ಕಳ ದಿನಾಚರಣೆ ಬಗ್ಗೆ ಬರೆಯೋದಾಗಿದೆ. ಈ ಒಂದು ಸಂಸ್ಥೆ 1987ರಲ್ಲಿ ರಚನೆ ಆಗಿರೋವಂಥ ಸಂಸ್ಥೆ ಆಗಿದೆ. ಭಾರತ ಜ್ಞಾನ ವಿಜ್ಞಾನ ಅಂದರೆ ವಿಜ್ಞಾನ ಹಾಗೆ ವಿಜ್ಞಾನಿಗಳು ಮತ್ತು ನೌಕರರು ಹೀಗೆ ಎಲ್ಲ ವರ್ಗದವರು ಸೇರಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಉದ್ದೇಶ ಬಂದ್ಬಿಟ್ಟು ಮಹಿಳೆಯರ ಸಬಲೀಕರಣ ಹಾಗೂ ಮಕ್ಕಳ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಅವಶ್ಯಕವಾದಂತಹ ಮಾಹಿತಿಯನ್ನು ನೀಡುವ ಸಂಸ್ಥೆ ಇದಾಗಿದೆ. ಮಕ್ಕಳನ್ನ ನಾನು ಬಂದು ಪ್ರಶಸ್ತಿ ಕೊಡ್ತಾ ಇದ್ದೇನೆ. ಮಕ್ಕಳ ಪ್ರಶಸ್ತಿಗಳನ್ನು ತಗೊಳ್ಬೇಕಾದ್ರೆ ಆ ಮಕ್ಕಳ ಮನೋಭಾವ ಹೇಗಿರುತ್ತೆ, ಅವರ ಮಕ್ಕಳು ಹೇಗಿರುತ್ತೆ, ಮಕ್ಕಳ ಪ್ರಶಸ್ತಿ ತಗೊಳ್ಳೋದಾದ್ರೆ ನಾನು ಒಂದು ಮನೋಭಾವ ನಾ ಕೇಳಬೇಕು ಅಂತ ಹೇಳ್ತಾ ಇದ್ದೆ. ಈಗ ಒಂದು ಬಂದ್ರೆ ಕಲಿಯೋದು ಬಹಳ ಇದೆ. ಅಬ್ದುಲ್ ಕಲಾಂ ಅವರು ಏನ್ ಹೇಳಿದಾರಂದ್ರೆ, ನಾವು ಸತ್ತು ನನ್ನ ಎಲ್ಲ ಕೊನೆಯಲ್ಲಿ ಇಡಬೇಕು ಸುಧಾರು ನಾವು ಕಲಿಯುವಂತಹ ಬಹಳ ಇದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಅವರಿಗೆ ಸಮಾನಾದ ಅಂದ್ರೆ ಅವ್ರಿಗೆ ಖುಷಿ ಆಗಬೇಕು. ಯಾಕಂದ್ರೆ ಯಾವುದೇ ವ್ಯಕ್ತಿ ಈಗ ನಮ್ಮಲ್ಲಿ ಕಾಂಪಿಟೇಷನ್ ಬರಬೇಕಾಗಿದ್ರೆ ಏನು ಸಿಗಬಹುದು ಅಂತ ಆಶಿಟ್ಕೊಂಡು ಬರ್ತಾರೆ. ಅವ್ರಿಗೆ ಏನು ಇಟ್ಟಿದ್ದೀರಿ? ನಾವು ಸದ್ಯಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತಂದು ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ. ಒಟ್ಟಿಗೆ ಮತ್ತು ಜೊತೆಗೆ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆಯಿಂದ ಮಕ್ಕಳಿಗೆ ಸರ್ಟಿಫಿಕೇಟ್. ಸೊ ಭಾಗವಹಿಸಿದಂಥ ಮಕ್ಕಳಿಗೆಲ್ಲ ಇಟ್ಟಿದ್ರಿ ಜಸ್ಟ್ ಫಾರ್ ಓನ್ಲಿ ವಿನ್? ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಇರುತ್ತೆ. ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಂದು ಮನಿ ಪ್ರೈಸ್ ಕೊಡ್ತಾ ಇದ್ದೀವಿ. ಮನಿ ಪ್ರೈಸ್ ಕೊಡ್ತಾ ಇದ್ದೀರಿ. ಸ್ಕೂಲದೆಲ್ಲ ಒಂದೊಂದು ಕಡೆ ಒಂದೊಂದು ಗುರುತಿಸಿ ಮಕ್ಕಳಿಗೆ ಗುರುತಿಸಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಆಗಲಿ ಕೆಲವೊಂದು ಸ್ಲಮ್ ಏರಿಯಾದಲ್ಲಾಗಲಿ ಆ ಥರ ನಾವು ಒಂದೊಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡು ಒಂದೊಂದು ಕಾರ್ಯಕ್ರಮ ಮಾಡ್ಕೋತೀವಿ. ಕೇವಲ ಈ ಕಾರ್ಯಕ್ರಮ ಖಾಸಗಿ ಅಷ್ಟೇ ಆಗುತ್ತಾ ಅಥವಾ ಗೌರ್ಮೆಂಟ್ ಸರ್ಕಾರಿ ಅಷ್ಟೇ ಒಮ್ಮೆ ಸೀಮಿತ ಆಗುತ್ತಾ ಅಥವಾ ಖಾಸಗಿ ಸ್ಕೂಲಿಗೆ ಬರ್ತೀರಾ? ನಮ್ಮ ಎಲ್ಲ ಸದಸ್ಯರು ಹೆಂಗೆ ಅಂತಾರೆ ಸರ್, ಎಲ್ಲ ಕಡೆ ಹೆಂಗೆ ಮಾಡೋಣ ಅಂತಾರೆ. ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ ಅಂತ ಅಷ್ಟಲ್ಲ ಸರ್, ಎಲ್ಲ ಕಡೆನೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ರೈಟ್. ಸೊ ಮಕ್ಕಳ ಒಂದು ಸಾಮಾನ್ಯ ಜ್ಞಾನ ಅಭಿವೃದ್ಧಿ ಆಗಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆ ಒಂದು ಕುರಿತಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಇಲ್ಲಿ ಹೊರಗೆ ಹಾಕಲಿ ಅನ್ನೋದೊಂದೇ ಈ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಉದ್ದೇಶ.